ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮದುವೆ ಮಾಡಿಸಲಿಲ್ಲ ಅಂತ ತಾಯಿಯನ್ನೇ ಮಗ ಕೊಂದಿದ್ದಾನೆ. 65 ವರ್ಷದ ಗಂಗಮ್ಮ ಕೊಲೆಯಾದಂತ ಮಹಿಳೆ ಉಮಾಶಂಕರ ತಾಯಿಯನ್ನ ಕೊಲೆಗೈದಂತ ಪಾಪಿ ಮಗ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ಈ ಘೋರ ದುರಂತ ಆಗಿದೆ. 2 ವರ್ಷದಿಂದ ಆತ ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇದ್ದ. ಅಂದ್ರೆ ಮಗ ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇರ್ತಾನೆ. ಒಮ್ಮೊಮ್ಮೆ ಹುಚ್ಚನಂತೆಯೂ ಕೂಡ ಆ ಉಮಾಶಂಕರ್ ವರ್ತನೆಯನ್ನ ಮಾಡ್ತಾ ಇದ್ದಂತೆ. ಹಾಗಾಗಿ ತಾಯಿಗೆ ಮದುವೆಯನ್ನ ಮಾಡಿಸುವಂತೆ ಯಾವಾಗಲೂ ಜಗಳ ಆಡ್ತಾ ಇದ್ದ. ತಾಯಿ ಜೊತೆಗೆ ಪದೇ ಪದೇ ಮದುವೆ ಮಾಡಿಸುವಂತೆ ತಾಯಿ ಜೊತೆ ಜಗಳ ಆಡ್ತಾ ಇದ್ದ. ಮಾರ್ಚ್ 26ರಂದು ಮನೆಯಲ್ಲಿ ತಾಯಿ ಗಂಗಮ್ಮನ ಜೊತೆಗೆ ಜಗಳವಾಗಿರುತ್ತೆ. ಇನ್ನು ಮಾರ್ಚ್ 26ರಂದು ಮನೆಯಲ್ಲಿ ತಾಯಿ ಇರ್ತಾರೆ. ಆ ತಾಯಿ ಗಂಗಮ್ಮನ ಜೊತೆಗೆ ಹೋಗಿ ಮತ್ತೆ ನನಗೆ ಮದುವೆ ಮಾಡಿಸು ಅಂತ ಹೇಳಿ ಜಗಳವನ್ನ ಮಾಡಿರ್ತಾನೆ ಮಗ. ಗಲಾಟೆ ಆಗತ್ತೆ. ಗಲಾಟೆಯ ವೇಳೆ ತಾಯಿಯ ತಲೆಗೆ ಬಲವಾಗಿ ಉಮಾಶಂಕರ ಹೊಡೆದಿದ್ದಾನೆ. ಆ ಹೊಡೆತವನ್ನ ತಾಳಲಾರದೆ ಆ ಗಂಗಮ್ಮ ತಾಯಿ ಮನೆಯಲ್ಲಿ ಕುಸಿದು ಬೀಳ್ತಾರೆ. ನಂತರ ತಾಯಿಯ ತಲೆ ಮೇಲೆ ಕಲ್ಲು ಎತ್ತಾಕಿದ್ದಾನೆ ಉಮಾಶಂಕರ. ತೀವ್ರವಾಗಿ ಗಾಯಗೊಂಡು ಹಿಮ್ಸ್ನ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು ಗಂಗಮ್ಮ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಾರ್ಚ್ 30ರ ಮಧ್ಯರಾತ್ರಿ ಗಂಗಮ್ಮ ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಶ್ರವಣಬೆಳಗೊಳ ಪೊಲೀಸ್ ಠಾಣೆಯಲ್ಲಿ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಮೊದಲನೆಯ ಫೋಟೋದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಾ ಆತ ಮಗ ಉಮಾಶಂಕರ. ಇನ್ನು ಎರಡನೆಯ ಫೋಟೋದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಾ ಅವರೇ ಗಂಗಮ್ಮ ಅಂತ ಹೇಳಿ ಕೊಲೆಯಾದಂತಹ ಮಹಿಳೆ. ಗಲಾಟೆ ವೇಳೆ ತಾಯಿಯ ತಲೆಗೆ ಆತ ಮೊದಲಿಗೆ ಬಲವಾಗಿ ಹೊಡಿತಾನೆ. ಅದಾದ ನಂತರದಲ್ಲಿ ಆ ಹೊಡೆತ ತಾಳಲಾರದೆ ಗಂಗಮ್ಮ ಮನೆಯಲ್ಲೇ ಕುಸಿದು ಬೀಳ್ತಾರೆ. ಆಮೇಲೆ ತಾಯಿಯ ತಲೆಯ ಮೇಲೆ ಕಲ್ಲನ್ನು ಎತ್ತಾಕಿದ್ದಾನೆ ಪಾಪಿ ಮಗ ಉಮಾಶಂಕರ್. ಈಗ ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇದ್ದ ಮಗ ಅಂತ ಹೇಳಲಾಗ್ತಾ ಇದೆ.